ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ರಿಂದ 36 ವಚನಗಳು. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನದಿಂದ 36 ವಚನಗಳವರೆಗೆ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ನಮಗೆ ತನ್ನ ಜ್ಞಾನವುಳ್ಳ ಆತ್ಮನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ದೇವರ ಆತ್ಮನು ಆತನು ತಾನೇ ಬೋಧಕನಾಗಿರುವಲ್ಲಿ ಆತ ನಮಗೆ ಬೋಧಿಸಿ ಇವುಗಳ ಕುರಿತಾದ ಹೆಚ್ಚಾದ ಅರಿವು ಗ್ರಹಿಕೆನ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ತನ್ನ ಕೊನೆಯ ವಾರ ಅಂದರೆ ಶಿಲುಬೆಗೆ ಹೋಗುವುದಕ್ಕೆ ಆ ಹಿಂದಿನ ವಾರ ಅಥವಾ ಆ ವಾರದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನಡೆದ ಘಟನೆಗಳು, ಆತನು ಮಾಡಿದ ಬೋಧನೆಗಳು ಇವೆಲ್ಲವೂ ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿಗಳು. ಅದರಲ್ಲಿ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕುಳಿತು ಶಿಷ್ಯರಲ್ಲಿ, ಅದರಲ್ಲೂ ವಿಶೇಷವಾಗಿ ಪೇತ್ರ, ಯಾಕೋಬ, ಯೋಹಾನ ಜೊತೆಗೆ ಆಂದ್ರೇಯ ಇವರು ನಾಲ್ವರಿಗೆ ಆತನು ಬೋಧಿಸಿದಂಥ ಕೆಲವು ಪ್ರಾಮುಖ್ಯವಾದ ಸಂಗತಿಗಳು, ಅದು ಕಡೆಯ ಕಾಲದಲ್ಲಿ ನಡೆಯತಕ್ಕ ಘಟನೆಗಳು. ಶಿಷ್ಯರು ಕೇಳಿದ ಪ್ರಶ್ನೆಗೆ ಯೇಸು ಕ್ರಿಸ್ತನು ಉತ್ತರಿಸಿದ್ದಾನೆ. ಇದನ್ನು ನಾವು ಮತ್ತಾಯ, ಮಾರ್ಕ, ಲೂಕ ಈ 3 ಸುವಾರ್ತೆಗಳಲ್ಲಿ ಓದಬಹುದು. ಅಂತ ಒಂದು ಭಾಗವನ್ನು ನಾವೀಗ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಇಲ್ಲಿ ನಮ್ಮ ಈ ದಿನದ ಧ್ಯಾನದಲ್ಲಿ 36ನೇ ವಚನ ಬಹಳ ಪ್ರಾಮುಖ್ಯವಾದದ್ದು. ಅದರಲ್ಲಿ ಹೀಗೆ ಬರ್ತದೆ: ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ. ಹಾಗಾದರೆ ನಾವು ಎಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕು? ಯಾವುದು ನಮಗೆ ಉರ್ಲಾಗಬಾರದು? ಹಾಗಾದರೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಏನು? ಇದನ್ನು ಈ 3 ವಚನಗಳಲ್ಲಿ ನಮಗೆ ಎಚ್ಚರಿಸ್ತದೆ. ಇದು ಯಾವ ಕಾಲದ ಜನರಿಗೆ ಎಂಬುದಾಗಿ ನಾವು ಸ್ವಲ್ಪ ಯೋಚಿಸಬೇಕಾಗ್ತದೆ. ಒಂದು ಭಾಗದಲ್ಲಿ ಸಭೆಯ ಕಾಲ, ಈಗಿರುವಂಥ ಸಭೆಯ ಕಾಲ ಅಥವಾ ಕೃಪೆ ಕಾಲ, ಇದರಲ್ಲಿ ಇಲ್ಲಿರುವಂಥ ದೇವ ಜನರಿಗೆ, ಸಭೆಯ ಜನರಿಗೆ ಇದು ಬಹಳ ಪ್ರಾಮುಖ್ಯವಾದ ಮಾತು. ಹಾಗೆಯೇ ಬಹು ವಿಶೇಷವಾಗಿ ಕ್ರಿಸ್ತ ವಿರೋಧಿಯ ಕಾಲ ಅಥವಾ ಉಪದ್ರವ ಕಾಲ ಅಥವಾ ಮಹಾ ಉಪದ್ರವ ಕಾಲದಲ್ಲಿ ಹಾದು ಬರುವ ಭಕ್ತ ಸಮೂಹವಿದೆ. ಅವರಿಗೂ ಇದು ಬಹಳ ಉಪಯುಕ್ತವಾದ ಎಚ್ಚರಿಕೆಯ ಮಾತು. ಇದರಲ್ಲಿ ಈ ಎಚ್ಚರಿಕೆ ಮಾತುಗಳನ್ನ ಯೇಸು ಕ್ರಿಸ್ತನು ಹೇಳುತ್ತಾ ನಮ್ಮನ್ನು ಉತ್ತೇಜಿಸುವುದಕ್ಕೆ ಮೊದಲು ಅನೇಕ ಸಂಗತಿಗಳನ್ನ ಆತನು ಹೇಳ್ತಾನೆ. ಅದರಲ್ಲಿ 10ನೇ ವಚನದಿಂದ ಮುಂದೆ ಆತನು 31 ವಚನಗಳ ತನಕ ಬರುವುದರೊಳಗೆ ಆತನು ಅನೇಕ ವಿಧದ ಘಟನೆಗಳನ್ನ ವಿವರಿಸ್ತಾನೆ. ಇಲ್ಲಿ 10ನೇ ವಚನದಿಂದ ಕೆಲವು ವಚನಗಳು ಇಡೀ ಭೂಮಿಯ ಮೇಲೆ ಆಗುವಂಥ ನಾನಾ ವಿಧವಾದ ಪ್ರಕೃತಿ ವಿಕೋಪಗಳು ಅಥವಾ ನಾನಾ ಬದಲಾವಣೆಗಳನ್ನ ಆತನಲ್ಲಿ ತಿಳಿಸ್ತಾನೆ. ಅದರ ನಂತರದಲ್ಲಿ ನಾವು ಇಲ್ಲಿ ಗಮನಿಸಬಹುದು, ಸೇವೆ ಮಾಡುವಂಥ ಜನರು ಅಥವಾ ಶಿಷ್ಯರು, ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಈ ಲೋಕದಲ್ಲಿ ನಿಂತವರು, ಅವರಿಗೆ ಆಗುವಂಥ ಹೋರಾಟಗಳು, ಉಪದ್ರವಗಳು, ಸಂಭವಗಳು, ಅಂಥ ದಿನಗಳಲ್ಲಿ ಅವರಿಗೆ ಸಿಕ್ಕುವಂಥ ಪರಲೋಕದ ಬೆಂಬಲ, ಅವರು ಸಾಕ್ಷಿಯಾಗಿ ನಿಂತು ಮಾಡಬೇಕಾದ ಕಾರ್ಯಗಳು, ಇವುಗಳನ್ನ ಅಲ್ಲಿ ಹೇಳ್ತಾರೆ. ಅಂಥವರಿಗೆ ಸ್ವಂತ ಕುಟುಂಬದಿಂದಲೇ ಹೇಗೆ ವಿರೋಧಗಳು ಬರ್ತದೆ ಎಂಬುದನ್ನು ಆತನು ತಿಳಿಸ್ತಾನೆ. ಇವುಗಳನ್ನ ಹೇಳುತ್ತಲೇ ನಂತರದ ಭಾಗದಲ್ಲಿ, ಅಂದರೆ ಈಗ ನಾವು ನೋಡುವಂಥ ಭಾಗದಲ್ಲಿ ಇದು ಉಪದ್ರವ ಕಾಲ, ಕ್ರಿಸ್ತ ವಿರೋಧಿ ಆಳುವಂಥ ಕಾಲ, 7 ವರ್ಷಗಳ ಕಾಲ. ಅದರ ಒಂದು ಬಹಳ ಉಪದ್ರವ ಕಾಲ, ಮಹಾ ಉಪದ್ರವ ಕಾಲವಾಗಿ ತಿರುಗುವಾಗ ಯೂದಾಯ, ಅದು ವಿಶೇಷವಾಗಿ ಯೆರೂಸಲೇಮ್, ಇಲ್ಲಿ ಆಗತಕ್ಕ
ಆ, ಘೋರ ಸಂಗತಿಗಳು, ಅಲ್ಲಿ ಆ ದಿನಗಳಲ್ಲಿ ನಡೆಯುವಂಥ ದೊಡ್ಡ ಒಂದು ನರಮೇಧ, ಆಗ ಜನರಿಗಾಗುವ ಉಪದ್ರವ, ಅವುಗಳನ್ನ ಆತನು ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ. ನಂತರದಲ್ಲಿ ಒಂದು ಕಾಲವು ಹೀಗೆ ಎಲ್ಲಿಗೆ ಮುಕ್ತಾಯವಾಗ್ತದೆ ಅಂದರೆ ಯೆರೂಸಲೇಮ್ ಅನ್ಯಜನರಿಂದ ತುಳಿದಾಡಲ್ಪಡುವಂಥ ಒಂದು ಕಾಲ ಅಂತ್ಯವಾಗುವುದನ್ನು ಆತನು ತೋರಿಸ್ತಾನೆ. ಅಲ್ಲಿಗೆ ಅದು ಉಪದ್ರವ ಕಾಲ ಮುಗೀತದೆ. ಅಂಥ ಸಂದರ್ಭಕ್ಕೆ ಬ್ರಹ್ಮಾಂಡದಲ್ಲಿ ಅಂದರೆ ಸೂರ್ಯಚಂದ್ರ ನಕ್ಷತ್ರಗಳ ಆದಿಯಾಗಿ ಭೂಮಿ ಮೇಲೆ ಆಗುವಂಥ ನಾನಾ ಬದಲಾವಣೆಗಳನ್ನ ಆತನು ಯೇಸು ಕ್ರಿಸ್ತನಲ್ಲಿ ನಮಗೆ ತಿಳಿಸ್ತಾನೆ. ಇದೆಲ್ಲವೂ ಆಗುತ್ತಿರುವಾಗಲೇ 27ನೇ ವಚನ ಬಹಳ ಸ್ಪಷ್ಟವಾಗಿ, ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ಮನುಷ್ಯ ಕುಮಾರನು ಬರುವುದನ್ನು ಕಾಣ್ತೇವೆ ಎಂಬುದಾಗಿ ಬರೆಯುವಾಗ ಇಲ್ಲಿ ನ್ಯಾಯ ತೀರ್ಪು ಇದೆ. ಇದು ನ್ಯಾಯ ತೀರ್ಪನ್ನು ಸೂಚಿಸುವಂತ ಮಾತಾಗ್ತದೆ. ಕರ್ತನ ದಿನ ಎಂಬುದಾಗಿ ಹೇಳುವಾಗ ಯೇಸುಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುವ ದಿನವನ್ನು ಅದು ಸೂಚಿಸ್ತದೆ. ಮನುಷ್ಯ ಕುಮಾರನು ಬರುವಾಗ ಆತನೆದುರು ನಾವು ಸೇರ್ತೇವೆ ಎಂಬುದಾಗಿ ಹೇಳುವಾಗ ಅದು ನ್ಯಾಯ ತೀರ್ಪಿನ ಕಾಲವನ್ನು ಮಾತನಾಡ್ತದೆ. ಹಾಗಾಗಿ ಇಂಥ ಘಟನೆಗಳನ್ನೆಲ್ಲ ನೋಡುವಾಗ ಹಾಗಾದರೆ ಇವನು ಮುಂದೆ ಇಂಥ ಸಂಗತಿಗಳು ಯಾವ ಸಂಗತಿ ಬರ್ತದೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ನೀವು ಎಚ್ಚರವಾಗಿರಿ ಎಂಬುದಾಗಿ ಆತನು ಹೇಳ್ತಾನೆ. ಇಲ್ಲಿ ಅದಕ್ಕೆ ಬೇಕಾದ ಇನ್ನೂ ಕೆಲವು ಆಲೋಚನೆಗಳನ್ನ ಹೇಳಿ ಆತನು ಇನ್ನೊಂದು ನಿರ್ದಿಷ್ಟವಾದ ಮಾತನ್ನು ಹೇಳ್ತಾನೆ. ಅದೇನೆಂದರೆ, ಭೂಮ್ಯಾಕಾಶ ಅಳಿದು ಹೋಗ್ತದೆ. ನಿರ್ದಿಷ್ಟವಾಗಿ ಹೇಳ್ತಾನೆ, ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಅಲ್ಲಿಗೆ ಯಾವುದು ಅಳಿದು ಹೋಗ್ತದೆ, ಯಾವುದು ಅಳಿದು ಹೋಗುವುದಿಲ್ಲ. ನಾಶವಾಗುವಂಥದ್ದು ಯಾವುದು, ನಿತ್ಯವಾಗಿ ನಿಲ್ಲುವಂಥದ್ದು ಯಾವುದು. ಸೃಷ್ಟಿಯು ನಾಶವಾಗ್ತದೆ, ಆದರೆ ದೇವರ ವಾಕ್ಯವು ಸದಾ ನಿಲ್ತದೆ. ದೇವರು ಹೇಗೆ ನಿತ್ಯನೋ ಆತನ ಮಾತುಗಳು, ಆತನ ನುಡಿಗಳು, ಆತನ ವಾಕ್ಯವು ಅದು ನಿತ್ಯ ಎಂಬುದನ್ನು ಯೇಸು ಸ್ಪಷ್ಟೀಕರಿಸ್ತಾನೆ. ಇದನ್ನೆಲ್ಲ ಹೇಳಿ ಈಗ ನಾವು ಕರ್ತನ ಎಂಥ ಮಹಾದಿನ ಬರುವಾಗ, ಅಥವಾ ವಿಶೇಷವಾಗಿ ಮನುಷ್ಯ ಕುಮಾರನ ಬಹು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವಂಥ ಆ ದಿನದಲ್ಲಿ ನಾವು ಎಚ್ಚರ ತಪ್ಪಿರಬಾರದು. ಹಾಗಾದ್ರೆ ನಮ್ಮ ಎಚ್ಚರಿಕೆ ತಪ್ಪಿಸುವಂಥ ಸಂಗತಿಗಳು ಯಾವುದೆಂಬುದನ್ನು ಆತನು 34ನೇ ವಚನದಲ್ಲಿ ಹೇಳ್ತಾನೆ. ಅದು ಯಾವುದೆಂಬುದಾಗಿ ಹೇಳಿದರೆ ಆತನು ಹೀಗೆ ಆರಂಭಿಸ್ತಾನೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ ಹೇಳ್ಬೇಕಾದ್ರೆ ಯಾವುದರಲ್ಲಿ 3 ಸಂಗತಿಗಳನ್ನ ಹೇಳ್ತಾನೆ. ಅತಿ ಭೋಜನದ ಮಾದಡಿನಿಂದಲೂ, ಅಮಲಿನಿಂದಲೂ, ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತ್ತು. ಅವರು ತೀವ್ರವಾಗಿ ಎರಗಿ ಬರುವಂಥ ದಿನವಿದಾಗ್ತದೆ. ಇದೊಂದು ಬಹಳ ಘೋರವಾದ ದಿನವಾಗ್ತದೆ. ಉರುಳಿನಂತೆ ಅನ್ನುವಂಥ ಮಾತು ಬರ್ತದೆ. ಹಾಗಾದ್ರೆ ಬಹಳ ಸಂಕಟ. ಇಲ್ಲಿ ಭೋಜನ, ಅಮಲು, ಪ್ರಪಂಚದ ಚಿಂತೆ ಇವೆಲ್ಲವೂ ಒಂದು ವೇಳೆ ನಾವು ಈಗಿನ ಕಾಲಮಾನದಲ್ಲಿ ಯೋಚಿಸುವುದಾದರೆ, ಈಗಿನ ಇದರಲ್ಲಿ ಎಲ್ಲಿ ನೋಡಿದ್ರು ಈ ಪಾರ್ಟಿ ಕಲ್ಚರ್ ಜಾಸ್ತಿ ಆಗಿದೆ. ಎಲ್ಲ ವಿಷಯಕ್ಕೂ ಪಾರ್ಟಿ. ಕೆಲವೊಮ್ಮೆ ನಾವು ನೋಡಿದ್ದೇವೆ ಕಾಲೇಜುಗಳಲ್ಲಿ ಒಬ್ಬ ಫ್ರೆಂಡ್ ಒಂದು ಹೊಸ ಪೆನ್ ತಂದ್ರೆ ತಕ್ಷಣ ಹುಡುಗರು ಕೇಳ್ತಾ ಇದ್ರು, ಆದರೆ ನಮಗೆ ಪಾರ್ಟಿ ಇಲ್ವಾ? ಒಂದು ವೆಹಿಕಲ್ ತಗೊಂಡ್ರೆ ನಮಗೆ ಪಾರ್ಟಿ ಇಲ್ವಾ? ಅಥವಾ ರಿಸಲ್ಟ್ ಬಂದು ಏನೋ ಒಂದು ಒಳ್ಳೆ ಸಂಗತಿ ಇದ್ರೆ ನಮಗೆ ಪಾರ್ಟಿ ಇಲ್ವಾ? ಹಾಗಾದ್ರೆ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಮನುಷ್ಯನು ಎಲ್ಲಿಯೋ ಒಂದು ಆತರ ತೋರಿಸ್ತಾನೆ. ಜನಕ್ಕೆ ತಿನ್ನುವಂತ ಗೀಳು ಹೆಚ್ಚಾಗ್ತಾ ಇದೆ. ನಾಳೆ ತಿಂದ ಏನಾಗ್ತದೆ ಅದರ ಅರಿವಿಲ್ಲ, ಕುಡಿದ ಏನಾಗ್ತದೆ ಅರಿವಿಲ್ಲ. ಒಟ್ಟಾರೆ ತಿನ್ಬೇಕು, ಕುಡಿಬೇಕು. ಮತ್ತೆ ಪ್ರಪಂಚದ ಚಿಂತೆ, ಯಾವ ಭೋಗಗಳನ್ನ ಅನುಭವಿಸಬೇಕು, ಹೇಗೆ ಅನುಭವಿಸೋ ಭೋಗಗಳನ್ನ ಹೇಗೆ ನವೀನ ವಿಧದಲ್ಲಿ ವಿಧ ರೀತಿಗಳಲ್ಲಿ ಅದನ್ನು ಹೇಗೆ ನಾವು ಅದನ್ನು ಅನುಭವಿಸಬೇಕು. ಇದೆಲ್ಲವೂ ಬಹಳ ಈ ಸಂಗತಿಗಳು ನಮ್ಮ ಎಚ್ಚರವನ್ನು ತಪ್ಪಿಸುವಂಥ ಸಂಗತಿಗಳು. ಒಂದು ವೇಳೆ ನೋಹನ ಕಾಲದಲ್ಲಿ ಜನರು ಈ ರೀತಿಯಾಗಿದ್ರು, ತಿನ್ನುತ್ತಲೋ ಕುಡಿಯುತ್ತಲೋ ಮದುವೆ ಮಾಡಿಕೊಡುತ್ತಲೋ ಅವ್ರ ಮೇಲೆ ಯಾವ ಆಪತ್ತು ಬರ್ತಿದೆ ಎಂಬುದೇ ಗೊತ್ತಿಲ್ಲ. ಹಾಗಾಗಿ ಇಂಥ ದಿನಗಳು ನೋಹನ ದಿನಕ್ಕೂ ಲೋಟನ ದಿನಕ್ಕೂ ಹೋಲಿಕೆಯಾಗಿ ಮಾತನಾಡಲಾಗ್ತದೆ. ಈ ರೀತಿಯಾಗಿ ಆ ಸಂಗತಿಗಳಲ್ಲಿದ್ದರೆ ಇಲ್ಲಿ ಕರ್ತನ ಬರೋಣವನ್ನ ಅಲಕ್ಷಿಸುವ ಮನಸ್ಸಿದೆ. ಹಾಗಾದರೆ ಕರ್ತನ ಬರೋಣದ ಕುರಿತಾಗಿ ಅಥವಾ ಮನುಷ್ಯ ಕುಮಾರನು ಬರುವಾಗ ಎಚ್ಚರ ತಪ್ಪುವಾಗ ಅದು ಅವರಿಗೆ ಅದು ಉರುಳಿನಂತಿರುವಂಥ ದಿವಸ. ಹಾಗಾಗಿ 35 ಅದೊಂದು ಸಣ್ಣ ವಚನವಾಗ್ತದೆ. ಹೀಗೆ ಬರ್ತದೆ, ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಹಾಗಾಗಿ ಇದು ನ್ಯಾಯ ತೀರ್ಪಿನ ದಿನವಾಗ್ತದೆ. ಎಲ್ಲರ ಮೇಲೆ ಬರ್ತದೆ ಎನ್ನುವಾಗ 3 ಗುಂಪನ್ನು ನೋಡಲೇಬೇಕು.
ಒಂದು ಕ್ರಿಸ್ತನ ಸಭೆಯವರು, 2 ಇಸ್ರಾಯೇಲರು ಮತ್ತು 3ನೇದಾಗಿ ಲೋಕದವರು. ಇವರೆಲ್ಲರೂ ಸೇರಿ ಭೂನಿವಾಸಿಗಳೆಲ್ಲರಾಗ್ತಾರೆ. ಈ 3 ಗುಂಪು. ಹಾಗಾದ್ರೆ ತಕ್ಕ ನ್ಯಾಯ ತೀರ್ಪಲ್ಲಿ ನಡೀತದೆ. ಆದುದರಿಂದ ಇಂಥ ನ್ಯಾಯ ತೀರ್ಪಿನ ದಿನ ಬರುವುದಕ್ಕಿರೋದ್ರಿಂದ ಬಹಳ ಎಚ್ಚರಿಕೆ ಮಾತು. ಹಾಗಾದ್ರೆ ಹೇಗಿರಬೇಕು? 36ನೇ ವಚನ ಹೇಳ್ತದೆ, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ. ಹಾಗಾದ್ರೆ ಈ ಹಿಂದೆ ಏನೇನೆಲ್ಲ ಹೇಳಿದೆಯೋ ಅದನ್ನು ನಾವು ತಪ್ಪಿಸಿಕೊಳ್ಳಲೇಬೇಕು. ಮತ್ತು ಮನುಷ್ಯರ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ. ಆತನ ಮುಂದೆ ನಿಲ್ಲುವಾಗ 2 ಗುಂಪಿದೆ. ಬಲಭಾಗದಲ್ಲಿ ತಂದೆ ಆಶೀರ್ವಾದ ಹೊಂದಿದವರು, ಈತನ ಎಡಭಾಗದಲ್ಲಿ ನಿಲ್ಲುವವರು ಶಾಪಗ್ರಸ್ತರು. ಹಾಗಾದ್ರೆ ಯಾವ ಗುಂಪಿನಲ್ಲಿ ನಿಲ್ಲಬೇಕೆನ್ನುವಂಥ ತೀರ್ಮಾನ ಈಗಲೇ ಮಾಡಬೇಕಾಗ್ತದೆ. ಯೇಸು ಕ್ರಿಸ್ತನನ್ನು ನಂಬಿ ತಂದೆಯಾದ ದೇವರಿಗೆ ಒಳಗಾದವರು, ಯೇಸುವಿನ ಸಂತರಕ್ಷಕನಾಗಿ ಅಂಗೀಕರಿಸಿ ರಕ್ಷಣೆ ಹೊಂದಿದವರು, ತಂದೆ ಚಿತ್ತವನ್ನು ಮಾಡುವುದಕ್ಕಾಗಿ ಒಪ್ಪಿಸಿಕೊಟ್ಟವರು ಅವರ ಬಲಭಾಗದಲ್ಲಿ. ಅವನನ್ನು ತನ್ನ ತಂದೆ ಆಶೀರ್ವಾದ ಹೊಂದಿದವರೇ ಎಂಬುದಾಗಿ ಯೇಸು ಆ ದಿನ ಕರೀಲಿಕ್ಕಿದ್ದಾನೆ. ಹಾಗಾಗಿ ಆತನ ಮುಂದೆ ನಿಂತುಕೊಳ್ಳುವುದಕ್ಕೆ ನಾವು ಪೂರ್ಣ ಶಕ್ತರಾಗುವಂತೆ. ಹಾಗಾದ್ರೆ ಶಪಿಸಲ್ಪಟ್ಟ ಗುಂಪಿನಲ್ಲಿ ಅಲ್ಲ, ಆಶೀರ್ವದಿಸಲ್ಪಟ್ಟ ತಂದೆ ಆಶೀರ್ವಾದ ಹೊಂದಿದ್ದ ಗುಂಪಿನಲ್ಲಿ ನಾವು ನಿಲ್ಲುವುದಕ್ಕೆ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ತಾ ಎಚ್ಚರವಾಗಿರ್ರಿ. ಹಾಗಾದ್ರೆ ಇದಕ್ಕಾಗಿ ಎಲ್ಲಾ ಕಾಲದಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇರ್ರಿ ಎಂಬುದಾಗಿ ಹೇಳ್ತಾನೆ, ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳ್ತಾನೆ. ಸುಮ್ಮನೆ ಕಂಡದನ್ನೆಲ್ಲ ತಿನ್ನುವಂಥದ್ದು, ಅಂದ್ರೆ ಅತಿ ಭೋಜಂತ ಮದಡು ಬೇಡ ಎಂಬುದಾಗಿ ಹೇಳ್ತಾನೆ. ಕಂಡದನ್ನೆಲ್ಲ ಕುಡಿಯುವಂತ ಕುಡಿಕತನದ ಸಂಗತಿಗಳಲ್ಲಿ ಅಮಲಿನಲ್ಲಿ ಬೀಳುವುದು ಬೇಡ ಎಂಬುದಾಗಿ ಹೇಳ್ತಾನೆ. ವ್ಯರ್ಥ ಲೋಕದ ಪ್ರಪಂಚದ ಚಿಂತೆಗಳಲ್ಲಿ ಬೀಳುವುದು ಬೇಡ ಎಂಬುದಾಗಿ ಹೇಳ್ತಾನೆ. ಒಂದು ಪರಿಶುದ್ಧತೆ ಜೀವಿತದೊಳಗೆ ನಿಲ್ಲುವುದಕ್ಕಾಗಿ 36ನೇ ವಚನದ ಒಂದು ಕರೆ ಇದೆ. ಇದ್ರ ಜೊತೆ ಒಂದು ಎಚ್ಚರಿಕೆ ನಾವು ಮರೆಯುವಂತಿಲ್ಲ. ಇಲ್ಲಿ ಲೂಕ 21ನೇ ಅಧ್ಯಾಯದ 5ನೇ ವಚನದಿಂದ ಓದ್ತಾ ಬರುವಾಗ 8ನೇ ವಚನದಲ್ಲಿ ಒಂದು ಎಚ್ಚರಿಕೆ ಹೇಳ್ತಾನೆ. ಯೇಸು ಕ್ರಿಸ್ತನು ತನ್ನ ಈ ಸಂಗತಿಗಳನ್ನ ವಿವರಿಸಲಿಕ್ಕೆ ಮೊದಲು 3 ಎಚ್ಚರಿಕೆಗಳನ್ನ ಹೇಳ್ತಾನೆ. 8ನೇ ವಚನದಲ್ಲಿ ಮೊದಲು ಹೇಳ್ತಾನೆ, ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ನಂತರದಲ್ಲಿ 8ನೇ ವಚನದಲ್ಲಿ ಇನ್ನೊಂದು ಎಚ್ಚರಿಕೆ ಹೇಳ್ತಾನೆ, ಅವರ ಹಿಂದೆ ಹೋಗಬೇಡ್ರಿ. 9ನೇ ವಚನದಲ್ಲಿ ಇನ್ನೊಂದು ಎಚ್ಚರಿಕೆ ಹೇಳ್ತಾನೆ, ದಿಗಿಲು ಪಡಬೇಡ್ರಿ. ಹಾಗಾದ್ರೆ ಯಾವುದ್ರಲ್ಲಿ ಮೋಸ ಹೋಗಬಾರ್ದು? ಆ ದಿನಗಳಲ್ಲಿ ಅನೇಕರು ಬಂದು ನಾನು ಕ್ರಿಸ್ತನ್ ಎಂಬುದಾಗಿ ಹೇಳಿಕೊಳ್ತಾರೆ. ದೇವರು ವಾಗ್ದಾನ ಮಾಡಿದ ಕ್ರಿಸ್ತನ ಒಬ್ಬನೇ. ದೇವರೇ ಭೂಮಿಗೆ ಮನುಷ್ಯನಾಗಿ ಬರುವಾತನು ಆತನೇ ಕ್ರಿಸ್ತನು ಈ ಲೋಕದಲ್ಲಿ ಆತನ ಯೇಸು ಎಂಬ ಹೆಸರಿನಲ್ಲಿ ಕಾಣಿಸಿಕೊಂಡನು. ಹಾಗಾಗಿ ಆತನ ನಾವು ಯೇಸು ಕ್ರಿಸ್ತನ್ ಎಂಬುದಾಗಿ ಕರಿತೇವೆ. ಮೋಸ ಹೋಗದಂತೆ ನೋಡಿಕೊಳ್ಳ್ರಿ ಎಂಬುದಾಗಿ ನಾವೇ ಎಚ್ಚರಿಕೆ ತಗೊಳ್ಬೇಕೆಂಬುದಾಗಿ ಹೇಳ್ತಾನೆ. ನಂತರದಲ್ಲಿ ಅವರ ಹಿಂದೆ ಹೋಗ್ಬಿಡ್ರಿ, ಯಾರು ಕ್ರಿಸ್ತನ ಎಂಬುದಾಗಿ ಹೇಳ್ತಾರೆ ಅವರಿಂದ ಹೋಗ್ಬೇಡ್ರಿ ಅಂತ ಹೇಳ್ತಾನೆ. ನಂತರದಲ್ಲಿ ಯುದ್ಧಗಳ ವಿಷಯಗಳನ್ನ ನೋಡುವಾಗ ಗಲಿಬಿಲಿಯಾಗಿ ದಿಗಿಲು ಪಡಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ಮುಂದೆ ಆಗ್ಬೇಕಾದ ಅನೇಕ ಕಾರ್ಯಗಳಿಗಿಂತ ಮೊದಲು ಇದೆಲ್ಲವೂ ನಡೀತದೆ ಎಂಬುದಾಗಿ ಹೇಳ್ತಾನೆ. ಪ್ರೇರೆ, ಎಚ್ಚರಿಕೆ ತೆಗೆದುಕೊಳ್ಬೇಕಾಗ್ತದೆ. ಯಾವಾಗಲೂ ಎಚ್ಚರವಾಗಿದ್ದು ನಾವು ನಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕೆಂಬುದಾಗಿ ಹೇಳ್ತಾನೆ. ಕಾರಣ ನಾವು ಮುಂದೆ ಬರುವುದಕ್ಕಿರುವಂಥ ಎಲ್ಲ ಈ ಕಾರ್ಯಗಳಿಂದ ತಪ್ಪಿಸಿಕೊಳ್ಬೇಕಾಗಿದೆ. ಮನುಷ್ಯಕುಮಾರನ ಮುಂದೆ ನಾವು ನಿಲ್ಲಬೇಕಾಗಿದೆ. ಆತನ ಮುಂದೆ ನಾವು ಸಮಾಧಾನದ ಸಂತೋಷದಿಂದ ನಿಲ್ಲಬೇಕಾಗಿದೆ. ಹಾಗಾಗಿ ಈಗ ಇಂಥ ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ, ಆ ದಿನ ನಮಗೆ ಉರುಲಾಗದೇ ಇರುವುದಕ್ಕಾಗಿ ನಾವು ಎಚ್ಚರದಿಂದ ಇರಲೇಬೇಕು. ನಮಗಾಗಿ ದೇವರನ್ನ ವಿಜ್ಞಾಪನೆ ಮಾಡಿಕೊಳ್ಳಲೇಬೇಕು. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕುಟುಂಬವಾಗಿ ನಾವು ರಕ್ಷಣೆ ಹೊಂದಬೇಕು. ಕುಟುಂಬವಾಗಿ ನಾವು ಆಶೀರ್ವದಿಸಲ್ಪಡಬೇಕು. ಸಭೆಯಾಗಿ, ಪಟ್ಟಣವಾಗಿ, ದೇಶವಾಗಿ ರಕ್ಷಿಸಲ್ಪಡುವಂತಹ ಒಂದು ಕಾರ್ಯದೊಳಗೆ ನಮ್ಮನ್ನು ಬಿಟ್ಟುಕೊಡ್ಬೇಕು. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರೀತಿಯುಳ್ಳ ಪರಲೋಕ ತಂದೆ, ಲೂಕ 21ನೇ ಅಧ್ಯಾಯದಲ್ಲಿ ಹೇಳಿರುವ ಎಲ್ಲ ಎಚ್ಚರಿಕೆಗಳಿಗಾಗಿ, ನೀನು ಕೊಟ್ಟ ಸಕಲ ಮುನ್ಸೂಚನೆಗಳಿಗಾಗಿ ಸ್ತೋತ್ರ. ಕರ್ತನೆ, ನೀನೇ ಹೇಳಿದಿ ಮುಂದೆ ಆದ್ರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳೋದು ನಿರ್ದಿಷ್ಟವಾಗಿ ಹೇಳಿದೆ. ಇವೆಲ್ಲವೂ ಮುಂದೆ ಬಂದೇ ಬರ್ತದೆ. ಅವುಗಳಿಂದ ನಾವು ತಪ್ಪಿಸಿಕೊಳ್ಬೇಕಾಗಿದೆ. ಮನುಷ್ಯಕುಮಾರನಾದ ಯೇಸುವೆ, ನಿನ್ನ ನ್ಯಾಯ ತೀರ್ಪಿನಲ್ಲಿ ನ್ಯಾಯ ತೀರಿಸುವುದಕ್ಕಾಗಿ ಬರುವಾಗ ನಿನ್ನ ಮುಂದೆ ನಾವು ನಿಲ್ಲಬೇಕಾಗಿದೆ. ಕರ್ತನೆ, ಆ ದಿನದಲ್ಲಿ ನಾವು ರಕ್ಷಿಸಲ್ಪಟ್ಟವರು, ತಂದೆ ಆಶೀರ್ವಾದ ಹೊಂದಿದವರ ಗುಂಪಿನಲ್ಲಿ ನಿನ್ನ ಬಲಗಡೆ ನಿಲ್ಲುವುದಕ್ಕೆ, ನಾವು ಅರ್ಹತೆಯನ್ನು ಪಡೆದುಕೊಳ್ಳುವುದಕ್ಕೆ ನಮಗೆ ದಯೆಯನ್ನು ಅನುಗ್ರಹಿಸು ಕರ್ತನೆ. ಅದಕ್ಕಾಗಿ ನಾವು ಪೂರ್ಣ ಶಕ್ತರಾಗುವಂತೆ ಕರ್ತನ ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿ ದೇವರೇ ನಿನಗೆ ವಿಜ್ಞಾಪನೆ ಮಾಡಿಕೊಳ್ಳುವುದನ್ನು ನಮಗೆ ಕಲಿಸಿಕೊಡು ಸ್ವಾಮಿ. ಎಲ್ಲಾ ಕಾಲದಲ್ಲಿ ಎಚ್ಚರವಾಗಿರುವುದನ್ನು ಕಲಿಸಿಕೊಡು ದೇವರಿನ. ವೈಯಕ್ತಿಕವಾಗಿ ಮಾತ್ರವಲ್ಲ, ಕುಟುಂಬವಾಗಿ, ಒಂದು ಸಮುದಾಯವಾಗಿ, ಸಭೆಯಾಗಿ, ಪಟ್ಟಣವಾಗಿ, ದೇಶವಾಗಿ ನಾವು ರಕ್ಷಣೆ ಹೊಂದೋದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು.
ಕರ್ತನೆ, ಆ ದಿನ ನಿನ್ನ ಮುಂದೆ ನಾವು ನಿನ್ನ ಕೃಪೆಗೆ ಪಾತ್ರರಾಗುವಂಥ ದಯೆಯನ್ನು ಅನುಗ್ರಹಿಸು. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.